ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲಾಗ್ದಲ್ಲಿ ನಾನು ನಿಮಗೊಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಆಗಿರುವ ಬೈಸಿಕಲನ್ನು ರಿವ್ಯೂ ಮಾಡಿ ತೋರಿಸೋನಿದ್ದೇನೆ. ಇದರ ಹೆಸರು ಏನಪ್ಪ ಅಂತಂದರೆ ಹರ್ಕ್ಯುಲಸ್ ರಿಡಿಮ್ ಮೌಂಟೇನ್ ಬೈಕ್. ಈಗಂತೂ ಮಾಡರ್ನ್ ಬೈಸಿಕಲ್ಗಳಿಗೆ ಬೈಕ್ ಅಂತಲೇ ಕರಿತಾ ಇದ್ದಾರೆ. ನಾವು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಮತ್ತು ಈ ಬೈಸಿಕಲ್ಗೆ ಬೈಕ್ ಅಂತಲೇ ಕರೆಯೋಣ. ಇದು ಯಾವುದೇ ಬೈಕಿಗೂ ಕೂಡ ಕಮ್ಮಿ ಇಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತು ಇದರ ಲುಕ್ಸ್ ಅಂತೂ ಸಖತ್ತಾಗಿದೆ. ಮೊದಲು ನೀವು ಈ ಬೈಕ್ನ ಬ್ಯೂಟಿಫುಲ್ ಲುಕ್ಕನ್ನು ನೋಡಿ, ಅದಾದ ನಂತರ ನಾನು ನಿಮಗೆ ಇದರ ಸ್ಪೆಸಿಫಿಕೇಷನ್ಗಳನ್ನು ಎಕ್ಸ್ಪ್ಲೇನ್ ಮಾಡುವೆ. ಗೆಳೆಯರೇ, ಇದೊಂದು ಮೌಂಟೇನ್ ಬೈಕ್ ಆಗಿದೆ. ಅಂದರೆ ಇದೊಂದು ಹೈಬ್ರಿಡ್ ಬೈಕ್ ಆಗಿದೆ. ಈ ಮೌಂಟೇನ್ ಬೈಕ್ಗಳನ್ನು ಸ್ಪೆಷಲ್ ಆಗಿ ಆಫ್ ರೋಡಿಗಂತಲೇ ಡಿಸೈನ್ ಮಾಡಿರ್ತಾರೆ. ನೀವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಇಲ್ಲವೇ ಕಚ್ಚಾ ರಸ್ತೆಗಳಲ್ಲಿ ಸುಲಭವಾಗಿ ಈ ಬೈಕ್ಗಳನ್ನು ಓಡಿಸ್ಬೋದು. ನಿಮಗೆ ಸ್ಮೂತ್ ರೈಡ್ ಕ್ವಾಲಿಟಿ ಸಿಗುತ್ತೆ, ಕಂಫರ್ಟೇಬಲ್ ಸೈಕ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಮೌಂಟೇನ್ ಬೈಕ್ಗಳಲ್ಲಿ ಮುಖ್ಯವಾಗಿ ಏನು ಸ್ಪೆಸಿಫಿಕೇಷನ್ಗಳನ್ನ ಮಾಡಿರ್ತಾರಪ್ಪ ಅಂತಂದರೆ, ಮೊದಲನೇದಾಗಿ ಇದಕ್ಕೆ ಕಂಪಲ್ಸರಿಯಾಗಿ ಸಸ್ಪೆನ್ಷನ್ ಇರುತ್ತೆ. ಅಂದರೆ ಯಾವಾಗ ನಿಮ್ಮ ಬೈಕು ರೋಡ್ ಹಂಪ್ಗಳಲ್ಲಿ ಇಲ್ಲವೇ ಕಚ್ಚಾ ರಸ್ತೆಗಳಲ್ಲಿ ಇಲ್ಲವೇ ಗುಂಡಿಗಳಲ್ಲಿ ಹೋಗುತ್ತಲ್ಲ, ಆವಾಗ ಶಾಕನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ಸಸ್ಪೆನ್ಷನ್ನು. ಈ ಸಸ್ಪೆನ್ಷನ್ಗೆ ನೀವು ಶಾಕ್ ಅಬ್ಸರ್ವರ್ ಅಂತಲೂ ಕೂಡ ಕರಿಬೋದು. ಇನ್ನು ಈ ಮೌಂಟೇನ್ ಬೈಕ್ಗಳಲ್ಲಿ ಎರಡನೇ ಬೆಸ್ಟ್ ಸ್ಪೆಸಿಫಿಕೇಷನ್ ಏನಿರುತ್ತಪ್ಪ ಅಂತಂದರೆ, ಕಂಪಲ್ಸರಿಯಾಗಿ ಮಜಬೂತಾಗಿರುವ ಫ್ರೇಮ್ ಇರುತ್ತೆ. ಈ ಫ್ರೇಮ್ನ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮೂರನೇದು ಏನಿರತ್ತಪ್ಪ ಅಂತಂದರೆ ಡಿಸ್ಕ್ ಬ್ರೇಕ್ ಇರುತ್ತೆ. ಅರ್ಜೆಂಟಾಗಿ ನೀವು ನಿಮ್ಮ ಬೈಕನ್ನು ನಿಲ್ಲಿಸ್ಬೇಕಂತಂದರೆ ಡಿಸ್ಕ್ ಬ್ರೇಕು ಹೆಲ್ಪ್ ಆಗುತ್ತೆ. ಸಸ್ಪೆನ್ಷನ್, ಒಳ್ಳೆ ಕ್ವಾಲಿಟಿಯ ಫ್ರೇಮ್ ಜೊತೆಗೆ ಡಿಸ್ಕ್ ಬ್ರೇಕ್, ಇದು ಮೌಂಟೇನ್ ಬೈಕ್ನ ಕಂಪಲ್ಸರಿ ಕಾಂಪೊನೆಂಟ್ ಆಗಿದೆ. ಈ ಮೌಂಟೇನ್ ಬೈಕ್ಗಳನ್ನು ನೀವು ಚೆನ್ನಾಗಿರುವ ರಸ್ತೆ ಮೇಲೂ ಕೂಡ ಓಡಿಸ್ಬೋದು ಮತ್ತು ಆಫ್ ರೋಡಿಂಗ್ ಕೂಡ ಮಾಡ್ಬೋದು. ಅಂದರೆ ಕಚ್ಚಾ ರಸ್ತೆಗಳಲ್ಲಿ ಎಲ್ಲಿ ಬೇಕಾದರೂ ಮೌಂಟೇನ್ಗಳಲ್ಲಿ ಡೆಸರ್ಟ್ಗಳಲ್ಲಿ ಬಿಂದಾಸಾಗಿ ಓಡಿಸ್ಬೋದು. ನಿಮಗೆ ಯಾವುದೇ ಥರನಾದ ಕಿರಿಕಿರಿ ಆಗಲ್ಲ, ಸ್ಮೂತಾಗಿ ಸೈಕ್ಲಿಂಗ್ ಮಾಡ್ಬೋದು, ಮಸ್ತ್ ಎಕ್ಸ್ಪೀರಿಯನ್ಸನ್ನು ಎಂಜಾಯ್ ಮಾಡ್ಬೋದು. ನಮ್ಮ ದೇಶದಲ್ಲಂತೂ ನಿಮಗೆ ಗೊತ್ತೇ ಇದೆ, ರಸ್ತೆ ಮಾಡಿ 2 ದಿನದಲ್ಲಿ ರಸ್ತೆ ಕಿತ್ತೋಗುತ್ತೆ. ಸೊ ಹೀಗಾಗಿಯೇ ನಾನು ಮೌಂಟೇನ್ ಬೈಕನ್ನು ಸೆಲೆಕ್ಟ್ ಮಾಡಿಕೊಂಡಿರುವೆ. ಮತ್ತು ಈ ಬೈಕ್ ಇದೆಯಲ್ಲ, ಹರ್ಕ್ಯುಲಸ್ ರಿಡಿಮ್, ಬೋತ್ ಮೆನ್, ವುಮನ್ ಆ್ಯಂಡ್ ಕಿಡ್ಸ್ ಎಲ್ರಿಗೂ ಕೂಡ ಬೆಸ್ಟ್ ಸೂಟೇಬಲ್ ಆಗಿದೆ. ಯಾರು ಬೇಕಾದರೂ ಈ ಬೈಕನ್ನು ರೈಡ್ ಮಾಡ್ಬೋದು. ಎಲ್ರಿಗೂ ಕೂಡ ಇದು ಬೆಸ್ಟ್ ಆಗಿದೆ. ಇನ್ನು ಈ ಬೈಕ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಬೇಕಂತಂದರೆ, ಮೊದಲನೇದಾಗಿ ನಿಮಗೆ ಅಡ್ಜಸ್ಟೇಬಲ್ ಹ್ಯಾಂಡಲ್ ಬಾರ್ಗಳು ಸಿಗ್ತವೆ. ನೀವು ಈ ಹ್ಯಾಂಡಲನ್ನು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಇದರ ಹೈಟನ್ನು ಹೆಚ್ಚು ಕಡಿಮೆ ಮಾಡಬಹುದು. ನಿಮ್ಮ ಹೈಟಿಗೆ ಎಷ್ಟು ಬೇಕೋ ಅಷ್ಟು ಹೈಟ್ಗೆ ಈ ಹ್ಯಾಂಡಲ್ ಬಾರ್ಗಳನ್ನು ಸೆಟ್ ಮಾಡಬಹುದು. ಇನ್ನು ಎರಡನೇ ಸ್ಪೆಸಿಫಿಕೇಷನ್ ಹೇಳಬೇಕಂತಂದರೆ, ಇದರ ಫ್ರೇಮ್ ಇದೆಯಲ್ಲ ತುಂಬಾ ಮಜಬೂತಾಗಿದೆ. ಇದು 26 ಇಂಚ್ ಹೈಟ್ ಇದೆ. ಜೊತೆಗೆ ಇದು ಅಲಾಯ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ. ಈ ಫ್ರೇಮ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ನೀವು ಬೈಸಿಕಲ್ನಲ್ಲಿ ಸೇಫ್ ಆಗಿರ್ತೀರ. ಈ ಫ್ರೇಮ್ಗೆ ನೀವು ಈ ಬೈಕ್ನ ಬೆನ್ನು ಮೂಳೆ ಅಂತಲೂ ಕೂಡ ಕರೆದ್ರೂ ತಪ್ಪಿಲ್ಲ. ಈ ಫ್ರೇಮ್ ಚೆನ್ನಾಗಿದ್ರೆ ಮಾತ್ರ ನೀವು ಸೇಫ್ ಆಗಿರ್ತೀರ ಅಂತ ಅಂದ್ಕೊಳ್ಳಿ. ಇದಂತೂ ಬೆಸ್ಟ್ ಫ್ರೇಮ್ ಆಗಿದೆ, ಅಲಾಯ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ ಮತ್ತು ತುಂಬಾ ಮಜಬೂತಾಗಿದೆ, ಡ್ಯೂರೇಬಲ್ ಕೂಡ ಇದೆ. ನೀವು ಇದರಲ್ಲಿ ಸೇಫ್ ಇರ್ಬೋದು. ಇನ್ನು ನೆಕ್ಸ್ಟ್ ಫೀಚರ್ ಹೇಳಬೇಕಂತಂದರೆ, ಇದರ ಸೀಟ್ ಇದೆಯಲ್ಲ, ಇದು ಕೂಡ ಅಡ್ಜಸ್ಟೇಬಲ್ ಆಗಿದೆ. ನೀವು ಈ ಬೈಕಿನ ಸೀಟನ್ನು ಕೂಡ ನಿಮ್ಮ ಹೈಟಿನ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಇದು ಕೂಡ ಅಡ್ಜಸ್ಟೇಬಲ್ ಇದೆ. ಇನ್ನು ಈ ಕ್ಯಾರೇಜನ್ನು ಸ್ವಲ್ಪ ನೀವು ಗಮನಿಸಿ. ಇದರಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇಂಟಿಗ್ರೇಟೆಡ್ ಕ್ಯಾರೇಜ್ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದರ ಇತ್ತ ಕಡೆ ನಿಮಗೆ ಪೇಲೋಡ್ನ ಕೆಪಾಸಿಟಿ ಎಲ್ಲ ಕೊಟ್ಟಿದ್ದಾರೆ, ನೀವು ಗಮನಿಸಬಹುದು. ಮ್ಯಾಕ್ಸಿಮಮ್ ನೀವು ಇದರ ಮೇಲೆ 30 kg ಲೋಡನ್ನು ಹಾಕ್ಬೋದು. 30 kg ತನಕ ಲೋಡನ್ನು ಈ ಬೈಕು ತಡೆದುಕೊಳ್ಳುತ್ತೆ. ಈ ಬೈಕ್ನ ಒಂದು ಬೆಸ್ಟ್ ಫೀಚರ್ ಬಗ್ಗೆ ಹೇಳಬೇಕಂತಂದರೆ, ಇದರ ಫ್ರಂಟ್ಗೆ ಸಸ್ಪೆನ್ಷನ್ ಇದೆ. ಸಸ್ಪೆನ್ಷನ್ಗೆ ನೀವು ಶಾಕ್ ಅಬ್ಸರ್ವರ್ ಅಂತಲೂ ಕೂಡ ಕರಿಬೋದು. ಯಾವಾಗ ನೀವು ಆಫ್ ರೋಡಿಂಗ್ ಮಾಡ್ತಾ ಇರ್ತೀರೋ, ಕಚ್ಚಾ ರಸ್ತೆಗಳಲ್ಲಿ ಹೋಗ್ತಾ ಇರ್ತಿರೋ, ಗುಂಡಿಗಳಿರುವ ರಸ್ತೆಗಳಲ್ಲಿ ಹೋಗ್ತಾ ಇರ್ತಾರೋ, ರೋಡ್ ಹಂಪ್ ಇರುತ್ತೋ, ಆ ಟೈಮಲ್ಲಿ ನಿಮಗೆ ತೊಂದರೆ ಆಗಬಾರ್ದಂತೆ ಈ ಸಸ್ಪೆನ್ಷನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಯಾವಾಗ ನಿಮ್ಮ ಬೈಕು ಈ ರೀತಿ
ಗುಂಡಿಗಳಲ್ಲಿ ಹೋಗುತ್ತೋ ಆವಾಗ ಸಸ್ಪೆನ್ಷನ್ ಇದ್ದದ್ದು ನಿಮಗೆ ಒಂದು ಸ್ಮೂತ್ ರೈಡ್ ಕ್ವಾಲಿಟಿಯನ್ನು, ಕಂಫರ್ಟೇಬಲಿ ರೈಡ್ ಕ್ವಾಲಿಟಿಯನ್ನು ಕೊಡುತ್ತೆ. ಇದು ಈ ಸಸ್ಪೆನ್ಷನ್ನ ಇಂಪಾರ್ಟೆಂಟ್ ಆಗಿದೆ. ಈ ಫೀಚರ್ ಅಂತೂ ನನ್ನ ಮೋಸ್ಟ್ ಫೇವ್ರೇಟ್ ಆಗಿದೆ. ಇನ್ನು ಮತ್ತೊಂದು ಬೆಸ್ಟ್ ಫೀಚರ್ ಹೇಳಬೇಕಂದ್ರೆ ಈ ಬೈಕಿಂದು ಬೋತ್ ಫ್ರಂಟ್ ಆ್ಯಂಡ್ ರಿಯರ್, ಮುಂದಿನ ಗಾಲಿಗೂ ಕೂಡ ಹಿಂದಿನ ಗಾಲಿಗೂ ಕೂಡ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಇದೆ. ನೀವು ರೈಡ್ ಮಾಡುವಾಗ ಯಾರಾದರೂ ಮಧ್ಯ ಬಂದರೆ, ಚಿಕ್ಕ ಮಕ್ಕಳದು ಎಲ್ಲ ರೋಡ್ ಮೇಲೆ ಓಡಾಡ್ತಾ ಇರ್ತಾರೆ, ಯಾವುದಾದ್ರೂ ಪ್ರಾಣಿಗಳು ಬರ್ಬೋದು, ನಾಯಿ ಬರ್ಬೋದು, ಇಲ್ಲ ಬೈಕ್ ಬರ್ಬೋದು, ಕಾರ್ ಬರ್ಬೋದು, ಏನೇ ಬರ್ಬೋದು ದಾರಿ ಮಧ್ಯದಲ್ಲಿ. ಸೊ ಆವಾಗ ಅರ್ಜೆಂಟಾಗಿ ಸಡನ್ಲಿ ಬ್ರೇಕ್ ಹಾಕಬೇಕು, ನಿಮ್ಮ ಬೈಕ್ ನಿಲ್ಲಬೇಕು ಮತ್ತು ನೀವು ಸ್ಕಿಡ್ ಆಗಿ ಬೀಳಬಾರ್ದು. ಸೊ ಈ ರೀತಿ ಪ್ರೊಟೆಕ್ಷನನ್ನು ಈ ಡಿಸ್ಕ್ ಬ್ರೇಕು ಕೊಡುತ್ತೆ. ಇದೇ ಸೈಕಲ್ನಲ್ಲಿ ನಾರ್ಮಲ್ ಆಗಿರುವ ಬ್ರೇಕ್ ಕೂಡ ಇದ್ವು, ನಾನು ಅದನ್ನು ಅವಾಯ್ಡ್ ಮಾಡಿದೆ. ಮತ್ತು ಪವರ್ ಬ್ರೇಕ್ ಅಂತಲೂ ಕೂಡ ಇತ್ತು, ಆದರೆ ಅದು ಕೂಡ ಏನು ಮಜಬೂತಾಗಿರಲಿಲ್ಲ. ಆದರೆ ಡಿಸ್ಕ್ ಬ್ರೇಕ್ ಇದೆಯಲ್ಲ, ಇದು ತುಂಬಾ ಮಜಬೂತಾಗಿರುತ್ತೆ. ನೀವು ಬೈಸಿಕಲ್ ಬೈಕನ್ನು ತೆಗೆದುಕೊಳ್ಳಿ, ಇಲ್ಲವೇ ದೊಡ್ಡ ಬೈಕ್ಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಡಿಸ್ಕ್ ಬ್ರೇಕ್ ಇದೆ ಅಂತಂದರೆ ನೀವು ಸೇಫಾಗಿರ್ತೀರ. ಅರ್ಜೆಂಟಾಗಿ ಬ್ರೇಕ್ ಹತ್ತತ್ತೆ, ಅದು ಇಂಪಾರ್ಟೆಂಟು. ಮತ್ತು ಎರಡನೇದು, ಬ್ರೇಕ್ ಹಚ್ಚಿದಾಗ ನೀವು ಸ್ಕಿಡ್ ಆಗಿ ಬೀಳಲ್ಲ. ಸೊ ಅದಕ್ಕಾಗಿ ಡಿಸ್ಕ್ ಬ್ರೇಕು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ನನ್ನ ಒನ್ ಆಫ್ ದ ಫೇವ್ರೇಟ್ ಇದರ ಫೀಚರ್ ಆಗಿದೆ. ಈ ಬೈಕ್ನ ಮತ್ತೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ ಇದರ ಟಯರ್ಗಳನ್ನು ಗಮನಿಸಿ. ಟಯರ್ಗಳು ಸ್ವಲ್ಪ ಬಲ್ಕಿ ಆಗಿವೆ, ಅಂದರೆ ಫ್ಯಾಟಿ ಆಗಿವೆ, ದೊಡ್ಡದಾಗಿರುವ ಟಯರ್ಗಳಿವೆ. ನೀವು ಆಫ್ ರೋಡಿಂಗ್ ಮಾಡ್ಬೇಕಂತಂದರೆ ಅಲ್ಲಿ ನಿಮಗೆ ಈ ಥರನಾದ ಫ್ಯಾಟಿ ಟಯರ್ಗಳೇ ಬೇಕಾಗ್ತವೆ. ಟಯರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಟಯರ್ನ ಸೈಜ್ ಎಷ್ಟಿದೆಯಪ್ಪ ಅಂತಂದರೆ 26 ಇಂಚ್. ಮತ್ತು ಈ ಟಯರ್ಗೆ ರಿಮ್ ಇದೆಯಲ್ಲ, ಇದು ಸ್ಟೀಲಿಂದಿದೆ. ಸ್ಟೀಲ್ನ ರಿಮ್ ಇದೆ. ಇದರ ಮೇಲೆ ಬ್ಲ್ಯಾಕ್ ಕಲರನ್ನು ಪೇಂಟ್ ಮಾಡಿದ್ದಾರೆ. ರಿಮ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತು ಈ ಗಾಲಿಗಳ ಮಧ್ಯದಲ್ಲಿ ಅಟ್ರಾಕ್ಟಿವ್ ಆಗಿರುವ ರಿಫ್ಲೆಕ್ಟರ್ಗಳನ್ನು ಕೂಡ ಹಾಕಿದ್ದಾರೆ. ಮುಂದಿನ ಗಾಲಿಗೂ ಕೂಡ ಹಿಂದಿನ ಗಾಲಿಗೂ ಕೂಡ ಎರಡಕ್ಕೂ ಕೂಡ ರಿಫ್ಲೆಕ್ಟರ್ಗಳನ್ನು ಹಾಕಿದ್ದಾರೆ, ನೋ ಇಶ್ಯೂ. ಇನ್ನು ಇದರ ಪೆಡಲ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೀವು ಗಮನಿಸಬಹುದು. ಸ್ಮೂತ್ ಇದೆ ಪೆಡಲು, ಅಷ್ಟೇನೂ ಹಾರ್ಡ್ ಆಗಿಲ್ಲ. ಓಕೆ, ಈ ಪೆಡಲ್ಗೂ ಕೂಡ ಗಮನಿಸಿ ರಿಫ್ಲೆಕ್ಟರ್ಗಳನ್ನು ಹಾಕಿದ್ದಾರೆ. ಚೇನ್ ಕೂಡ ಒಳ್ಳೆ ಕ್ವಾಲಿಟಿದಿದೆ. ಇನ್ನು ನಿಮಗೆ ಇನ್ನೊಂದು ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಬೇಕಂತಂದರೆ ಈ ಬೈಕ್ ಇದೆಯಲ್ಲ, ಇದು ಸಿಂಗಲ್ ಗಿಯರ್ ಬೈಕ್ ಇದೆ. ಅಂದರೆ ಒಂದೇ ಒಂದು ಗೇರ್ ಇದೆ, ಇದರಲ್ಲಿ ಒಂದೇ ಚೈನ್ ಇದೆ ಮತ್ತು ಒಂದೇ ಚೈನ್ ವೀಲ್ ಇದೆ. ಹೀಗಾಗಿ ಇದು ಸಿಂಗಲ್ ಗೇರ್ ಆಯಿತು. ಇನ್ನು ಮಲ್ಟಿಪಲ್ ಗೇರ್ಗಳಂದರೆ ಇಲ್ಲಿ ಚೈನ್ ವೀಲ್ಗಳು ಜಾಸ್ತಿ ಇರ್ತವೆ ಮತ್ತು ನೀವು ಒಂದು ಸರ್ತಿ ತುಳಿದಾಗ ಜಾಸ್ತಿ ಎನರ್ಜಿಯನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಇದು ಹಂಗಿಲ್ಲ, ಇದಕ್ಕೆ ನೀವು ಸ್ವಲ್ಪ ಹಾಕಬೇಕಾಗತ್ತೆ ಎಫರ್ಟು. ಇದು ಸಿಂಗಲ್ ಗೇರ್ನ ಬೈಕ್ ಆಗಿರೋದ್ರಿಂದ ನಿಮಗೆ ತುಂಬಾ ಕಮ್ಮಿ ಮೇಂಟೆನೆನ್ಸ್ ಖರ್ಚು ಬರುತ್ತೆ, ನೆಗ್ಲಿಜಿಬಲ್ ಖರ್ಚು ಬರುತ್ತೆ ಅಂತ ನೀವು ಹೇಳ್ಬೋದು. ಏಕೆಂದರೆ ಏನು ಜಾಸ್ತಿ ರಿಪೇರಿ ಬರೋದೇ ಇಲ್ಲ. ನೀವು ಜಾಸ್ತಿ ಗೇರ್ಗಳಿರುವ ಬೈಕನ್ನು ತೆಗೆದುಕೊಂಡ್ಬಿಟ್ರೆ ಪದೇ ಪದೇ ಮೇಂಟೆನೆನ್ಸ್ ಬರುತ್ತೆ, ಚೈನ್ಗಳು ಕಿತ್ತೋಗ್ತಾ ಇರ್ತವೆ, ಜಾಸ್ತಿ ಕಾಸ್ಟ್ ಬೀಳುತ್ತೆ, ಅದು ಎಕಾನಮಿಕಲ್ ಆಗಲ್ಲ. ಬಟ್ ಇದು ಸಿಂಗಲ್ ಗೇರ್ ಇದೆಯಲ್ಲ, ಇದು ನಿಮ್ಮ ಜೇಬಿಗೆ ಫ್ರೆಂಡ್ಲಿ ಆಗಿರುತ್ತೆ, ಎಕಾನಮಿಕಲ್ ಆಗಿರುತ್ತೆ. ಹಾಯ್, यदि आप प्रोफेशनल वीडियो एडिटिंग को सीखना चाहते हैं तो, मोबाइल वीडियो एडिटिंग को सीखना चाहते हैं तो, आईफोन वीडियो एडिटिंग को सीखना चाहते हैं तो, लॉगिंग को सीखना चाहते हैं तो, स्मार्टफोन फिल्म मेकिंग को सीखना चाहते हैं तो, यूट्यूब चैनल क्रिएशन और मोनेटाइजेशन के बारे में सीखना चाहते हैं तो, फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए. ಈ ಹರ್ಕ್ಯುಲಸ್ ಬೈಕ್ ಇದೆಯಲ್ಲ, ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಗಳು ಬರ್ತವೆ. ಗ್ರೇ ಕಲರ್ ಬರುತ್ತೆ, ವೈಟ್ ಕೂಡ ಬರುತ್ತೆ. ನಾನು ಬ್ಲ್ಯಾಕ್ ಕಲರ್ನ ಬೈಕನ್ನು ಚೂಸ್ ಮಾಡಿಕೊಂಡಿರುವೆ. ಮತ್ತು ಇದರ ಮೇಲೆ ಈ ಯೆಲ್ಲೋ ಕಲರ್ ಡಿಸೈನ್ ಇದೆಯಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಬ್ಲ್ಯಾಕ್ ಕಲರ್ನ ಮೇಲೆ ಯೆಲ್ಲೋ ಕಲರ್ ಡಿಸೈನು ಮತ್ತು ಹರ್ಕ್ಯುಲಸ್ನ ಬ್ರ್ಯಾಂಡಿಂಗ್ ಏನಿದೆಯಲ್ಲ, ಇದರ ಬ್ಯೂಟಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಯೆಲ್ಲೋ ಕಲರ್ ನನ್ನ ಮೋಸ್ಟ್ ಫೇವ್ರೇಟ್ ಕಲರ್ ಆಗಿದೆ. ನಾನು ಏನೇ ತೊಗೊಂಡ್ರೂ ಕೂಡ ಅದರಲ್ಲಿ ಯೆಲ್ಲೋ ಕಲರ್ ಅಂತೂ ಕಂಪಲ್ಸರಿಯಾಗಿ ಇರಲೇಬೇಕು ಅನ್ನೋದು ನನ್ನ ವಾದ. ಸೊ ನನ್ನ ಬೇಡಿಕೆಗೆ ತಕ್ಕಂತೆ ಇದಿದೆ. ಇನ್ನು ಇದರ ವೇಟ್ ಬಗ್ಗೆ ಹೇಳಬೇಕಂದ್ರೆ ಟೋಟಲ್ ಆಗಿ ಇದರ ವೇಟು 22 kg ಇದೆ. ನೀವು ಇದನ್ನು ಆರಾಮಾಗಿ ಸೈಕ್ಲಿಂಗ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಮತ್ತು ನೀವೇನಾದರೂ ಮಸಲ್ ಬಿಲ್ಡ್ ಮಾಡೋರಿದ್ದರೆ ಇದೇ ಸೈಕಲನ್ನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಒಂದು ಗ್ರೌಂಡಿಗೆ ಹೋಗಿ ಈ ರೀತಿ ಎತ್ತೋದು ಇಡೋದು ಮಾಡಿ ಕೂಡ ಮಸಲನ್ನು ಬಿಲ್ಡ್ ಮಾಡ್ಬೋದು. ಮಲ್ಟಿಪರ್ಪಸ್ ಬೈಕ್ ಇದೆ. ನಿಮಗೆ ಎಡಿಷ್ನಲ್ ಆಗಿ ಡಂಬೆಲ್ಸ್ಗಳನ್ನು ವೇಟ್ಗಳನ್ನು ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ಕೆಲಸ ಈ ಒಂದೇ ಬೈಕಲ್ಲಿ ನಿಮಗಾಗತ್ತೆ. ಇದರ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಎಂಬುದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸುವುದಕ್ಕಿಂತ ಮುಂಚೆ ನಾನು ನಿಮಗೆ ಈ ಬೈಕಲ್ಲಿರುವ ಫ್ರೀ ಎಕ್ಸೆಸರೀಸ್ ಮತ್ತು ಪೇಯ್ಡ್ ಎಕ್ಸೆಸರೀಸ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವೆ.
ಮೊದಲು ಫ್ರೀ ಆಕ್ಸೆಸರಿಗಳ ಬಗ್ಗೆ ಹೇಳುವೆ. ಮೊದಲನೇದಾಗಿ ಈ ಬೈಕಿನ ಜೊತೆಗೆ ನನಗೆ ಯಾವ ಆಕ್ಸೆಸರೀಸ್ ಫ್ರೀಯಾಗಿ ಸಿಕ್ಕಿದೆಯಪ್ಪ ಅಂತಂದರೆ ಇದರ ಬೆಲ್ಲನ್ನು ನೋಡಿ. ಇದು ನಾರ್ಮಲ್ ಆಗಿರುವ ಬೆಲ್ ಅಲ್ಲ, ಇದು ಅಲಾಯ್ನ ಬೆಲ್ ಆಗಿದೆ. ಇದು ರಸ್ಟಿಂಗ್ ಫ್ರೀ ಆಗಿದೆ, ಅಂದರೆ ತುಕ್ಕು ಹಿಡಿಯಲ್ಲ, ಜಂಗ್ ಹಿಡಿಯಲ್ಲ. ಮತ್ತು ಇದು ಸ್ವಲ್ಪ ಮಾಡರ್ನ್ ಸ್ಟೈಲ್ಗಿದೆ. ನೀವು ಬೈಕಿಗೆ ಹೆಂಗೆ ರೇಸ್ ಮಾಡ್ತಿರಲ್ಲ ಆ ರೀತಿ ನೀವು ಡ್ರೈವ್ ಮಾಡುವಾಗಲೇ ಸ್ವಲ್ಪ ರೇಸ್ ಮಾಡಿದರೆ ಇದು ಬೆಲ್ ಮಾಡುತ್ತೆ. ಅಟ್ರಾಕ್ಟಿವ್ ಆಗಿದೆ. ನಿಮ್ಮ ಸೈಕಲ್ ಬಾದಾಗ್ಬೋದು, ಆದರೆ ಈ ಬೆಲ್ ಬಾದಾಗಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡುವೆ. ಇನ್ನು ಇದರ ಜೊತೆಗೆ ಬಂದಿರುವ ಎರಡನೇ ಫ್ರೀ ಆಕ್ಸೆಸರೀಸ್ ಏನಪ್ಪ ಅಂತಂದರೆ ರಿಫ್ಲೆಕ್ಟ್ರ್ಗಳಂತೂ ನಿಮ್ಮ ಬೈಕಿಗೆ ಕಂಪಲ್ಸರಿಯಾಗಿ ಇರಲೇಬೇಕು. ನೀವು ಸ್ವಲ್ಪ ಕತ್ಲಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಮಾರ್ನಿಂಗ್ ವಾಕ್ ಹೋದಾಗಲೂ ಕೂಡ ಇನ್ನು ಸ್ವಲ್ಪ ಕತ್ಲೆ ಇರುತ್ತೆ, ಕ್ಲಾರಿಟಿ ಇರಲ್ಲ. ಸಂಜೆ ಕೂಡ ಸ್ವಲ್ಪ ಕತ್ಲಾಗಿರುತ್ತೆ. ಸೊ ಆವಾಗ ಹಿಂದೆ ಮತ್ತು ಮುಂದೆ ಬರ್ತಾ ಇರುವ ವೆಹಿಕಲ್ಸ್ಗಳಿಗೆ, ಬೈಕ್ಗಳಿಗೆ, ಕಾರ್ಗಳಿಗೆ ಇಲ್ಲೊಬ್ಬ ವ್ಯಕ್ತಿ ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ, ಸೈಕಲ್ ಹೊರಟಿದೆ, ಏನೋ ಇದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿಯೇ ಕಂಪಲ್ಸರಿಯಾಗಿ ರಿಫ್ಲೆಕ್ಟ್ರ್ಗಳು ನಿಮಗೆ ಬೇಕು. ನನ್ನ ಬೈಕಿನ ಜೊತೆಗೆ ರಿಫ್ಲೆಕ್ಟ್ರ್ಗಳು ಫ್ರೀಯಾಗಿ ಬಂದಿವೆ. 2 ರಿಫ್ಲೆಕ್ಟ್ರ್ಗಳು ಫ್ರೀಯಾಗಿ ಬಂದಿವೆ. ಒಂದು ಫ್ರಂಟ್ನ ಹ್ಯಾಂಡಲ್ ಬಾರ್ನ ಮೇಲಿದೆ, ಎರಡನೇದಾಗಿ ಸೀಟ್ನ ಕೆಳಗಡೆ ಇಲ್ಲಿ ನೀವು ಗಮನಿಸಬಹುದು. ಇನ್ನು ಈ ಬೈಕಿನ ಜೊತೆಗೆ ಫ್ರೀಯಾಗಿ ಬಂದಿರುವ ಮೂರನೇ ಆಕ್ಸೆಸರಿ ಏನಪ್ಪ ಅಂತಂದರೆ ಬಾಟಲ್ ಕೇಜ್ ಪ್ಲಸ್ ಬಾಟಲ್, ಎರಡೂ ಕೂಡ ಫ್ರೀಯಾಗಿ ಬಂದಿವೆ. ನಿಮಗೆ ಒಂದು ವಿಚಾರ ಹೇಳಬೇಕು, ನೀವು ಸೈಕ್ಲಿಂಗನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸಿಕ್ಕಾಪಟ್ಟೆ ಕ್ಯಾಲ್ರಿ ಬರ್ನ್ ಆಗ್ತಾ ಇರುತ್ತೆ, ಬೆವ್ರು ಬರ್ತಾ ಇರುತ್ತೆ. ಈಗ ನನಗೆ ನೋಡಿ, ಈಗ ನಾನು 10 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬಂದಿರುವೆ ಸಿಟಿಯಿಂದ ಔಟ್ಸೈಡನ್ನು ತರಬೇಕಂತಂದರೆ ಈ ಗ್ರೌಂಡಿಗೆ. ಸೊ ಪೂರ್ತಿ ಬೆವ್ರು ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ನನ್ನ ಶರ್ಟ್ ಎಲ್ಲರೂ ಕೂಡ ಒದ್ದೆ ಆಗಿತ್ತು. ಸೊ ಬಾಡಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರುತ್ತೆ, ಕ್ಯಾಲ್ರಿ ಬರ್ನ್ ಆಗ್ತಾ ಇರುತ್ತೆ. ಅದಕ್ಕಾಗಿ ನೀವು ಸೈಕ್ಲಿಂಗ್ ಮಾಡ್ತಾ ಇದ್ದರೆ ಟೈಮ್ ಟು ಟೈಮ್ ಸ್ವಲ್ಪ ಬ್ರೇಕನ್ನು ತೆಗೆದುಕೊಂಡು ನೀರು ಕುಡಿಲೇಬೇಕು, ಇಲ್ಲವೇ ಯಾವುದಾದ್ರೂ ಒಳ್ಳೆ ಎನರ್ಜಿ ಡ್ರಿಂಕ್ಸ್ಗಳನ್ನ ಕುಡಿಬೇಕು. ಸೊ ಅದನ್ನು ಇಡೋಕ್ಕೆ ಜಾಗ ಬೇಕಲ್ಲ. ಸೊ ಈ ಬೈಕಿನ ಜೊತೆಗೆ ಇನ್ಬಿಲ್ಟ್ ಆಗಿ ವಾಟರ್ ಬಾಟಲ್ ಕೇಜ್ ಬಂದಿದೆ, ಈ ಥರನಾದ ಕೇಜ್ ಇದೆ. ಇನ್ನು ಜೊತೆಗೆ ಹರ್ಕ್ಯುಲಸ್ನ ಕಡೆಯಿಂದ ಒಂದು ಚೆನ್ನಾಗಿರುವ ಬಾಟಲ್ ಕೂಡ ಫ್ರೀಯಾಗಿ ಬಂದಿದೆ. ಥ್ಯಾಂಕ್ ಯು ಹರ್ಕ್ಯುಲಸ್ ಫಾರ್ ದಿಸ್ ಫ್ರೀ ಗಿಫ್ಟ್. ಇನ್ನು ಈ ಬೈಕಿನ ಜೊತೆಗೆ ಫ್ರೀಯಾಗಿ ಬಂದಿರುವ 4ನೇ ಆಕ್ಸೆಸರೀಸ್ ಯಾವುದಪ್ಪ ಅಂತಂದರೆ ಕಿಕ್ ಸ್ಟ್ಯಾಂಡ್. ಇದರ ಜೊತೆಗೆ ಸ್ಟ್ಯಾಂಡ್ ಕೂಡ ಫ್ರೀಯಾಗಿ ಬಂದಿದೆ. ಬಟ್ ಇದರ ಬಗ್ಗೆ ನನ್ನದೊಂದು ಕಂಪ್ಲೇಂಟ್ ಇದೆ. ಅದು ಏನಪ್ಪ ಅಂತಂದರೆ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಕೊಡ್ಬೋದಿತ್ತು. ಹರ್ಕ್ಯುಲಸ್ ಒಳ್ಳೆ ಬ್ರ್ಯಾಂಡ್ ಇದೆ, ಸ್ವಲ್ಪ ಅದಕ್ಕೂ ಕೂಡ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮಾಡ್ಬೋದಿತ್ತು, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು. ಈಗಿದೆ, ಚೆನ್ನಾಗಿ ನಿಲ್ಲುತ್ತೆ. ಈಗ ನಾನಿಲ್ಲಿ ಈ ರೀತಿ ಪಾರ್ಕ್ ಮಾಡಿದ್ದೀನಿ ಈ ಬೈಕನ್ನು, ಸ್ವಲ್ಪ ಜೋರಾಗಿ ಗಾಳಿ ಬಂತು ಅಂದ್ಕೊಳ್ಳಿ, ಇದು ಗ್ಯಾರಂಟಿಯಾಗಿ ಬೀಳತ್ತೆ ಅಂತ ಅನಿಸುತ್ತೆ ನನಗಂತೂ. ಅದಕ್ಕಾಗಿ ಒಂದು ಸ್ವಲ್ಪ ಸ್ಟ್ಯಾಂಡಿನ ಕ್ವಾಲಿಟಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದ್ದರೆ ಬೆಟರ್ ಇತ್ತು ಅಂತ ಅನಿಸುತ್ತೆ. ಇರಲಿ, ಫ್ರೀಯಾಗಿ ಬಂದಿದೆ, ಹೆಂಗೋ ಕೊಟ್ಟಿದ್ದಾರೆ, ದೇವರ ದಯೆ ಅಂತ ಅಂದ್ಕೊಂಡು ಬಿಟ್ಬಿಡೋಣ. ಇನ್ನು ಈ ಬೈಕಿನ ಜೊತೆಗೆ ಫ್ರೀಯಾಗಿ ಬಂದಿರುವ ಲಾಸ್ಟ್ ಆಕ್ಸೆಸರೀಸ್ ಯಾವುದಪ್ಪ ಅಂತಂದರೆ ಇದರ ಲಾಕು. ಈ ಸೈಕಲ್ ಲಾಕ್ಗಳಿರ್ತಾವಲ್ಲ, ಇದರಲ್ಲಿ 2 ವಿಧಗಳಿರ್ತವೆ. ಮೊದಲನೇದಾಗಿ ಬರುತ್ತೆ ಪ್ಲಾಸ್ಟಿಕ್ಕಿಂದು. ಇದೇನಿದೆಯಲ್ಲ ಪ್ಲಾಸ್ಟಿಕ್ ಲಾಕ್ ಇದೆ. ನಾನು ನಿಮಗೆ ಸ್ವಲ್ಪ ಟರ್ನ್ ಮಾಡಿ ತೋರಿಸುವೆ. ನೀವಿಲ್ಲಿ ಗಮನಿಸಿ, ಈ ಲಾಕ್ ಏನಿದೆಯಲ್ಲ ಇದು ಪ್ಲಾಸ್ಟಿಕ್ ಲಾಕ್ ಇದೆ. ಇನ್ನೊಂದು ಬರುತ್ತೆ ಅಲ್ಯೂಮಿನಿಯಂ ಲಾಕು. ಪ್ಲಾಸ್ಟಿಕ್ ಲಾಕ್ಗಳು ಏನಿರ್ತಾವಲ್ಲ ಇದು 100 ರೂಪಾಯಿಗೆ ಸಿಗ್ತವೆ. ಅಲ್ಯೂಮಿನಿಯಂ ಲಾಕ್ ಏನಿದೆಯಲ್ಲ 300 ರೂಪಾಯಿಗೆ ಸಿಗುತ್ತೆ. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಕಳ್ಳರು ಕೂಡ ಇಂಟೆಲಿಜೆಂಟ್ ಆಗಿದ್ದಾರೆ, ವಿದ್ಯಾವಂತರೇ ಈಗ ಕಳ್ಳರಾಗ್ತಾ ಇದ್ದಾರೆ. ಎಷ್ಟು ಜಾಸ್ತಿ ಕಲ್ತಿರ್ತಾನೋ ಅಷ್ಟು ದೊಡ್ಡ ಭ್ರಷ್ಟ ದುಷ್ಟ ರೆಪಿಷ್ಟ ಕಳ್ಳನಿರ್ತಾನತ್ತ. ಸೊ ಎಲ್ಲ ಕಳ್ಳರಿಗೂ ಕೂಡ ಈಗ ಬುದ್ಧಿ ಇದೆ, ರೈಟ್? ಸೊ ಅವರು ಇದನ್ಯಾಕೆ ಡಿಕೋಡ್ ಮಾಡೋಕ್ಕೆ ಹೋಗ್ತಾರೆ? ಲಾಕ್ನ ಜೊತೆಗೆ ಸೈಕಲನ್ನೇ ಆರಾಮಾಗಿ ಎತ್ಕೊಂಡು ಹೋಗ್ತಾರೆ ಗುರು. ಜಸ್ಟ್ ಇಟ್ ಈಸ್ 22 kg. ಸೊ ಅದಕ್ಕಾಗಿ ಲಾಕ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಫ್ರೀಯಾಗಿ ಡಿಫಾಲ್ಟ್ ಆಗಿ ಸಿಕ್ಕಿರುತ್ತೆ. ಒಂದು ಯಾವುದಾದ್ರೂ ಲಾಕ್ ಹಾಕಿ ಮತ್ತು ಸೇಫ್ ಆದ ಜಾಗದಲ್ಲಿನೇ ಪಾರ್ಕ್ ಮಾಡಿ, ಬೇಕಾಬಿಟ್ಟಿಯಾಗಿ ಪಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಈ 5 ಆಕ್ಸೆಸರೀಸ್ಗಳು ಈ ಬೈಕ್ನ ಜೊತೆಗೆ ನನಗೆ ಡಿಫಾಲ್ಟ್ ಆಗಿ ಫ್ರೀಯಾಗಿ ಸಿಕ್ಕಿವೆ. ಈಗ ನಾನು ಯಾವ ಆಕ್ಸೆಸರಿಗಳನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಾಕಿಸಿರುವೆನೋ ಅದನ್ನು ತೋರಿಸುವೆ. ನಾನು ದುಡ್ಡು ಕೊಟ್ಟು ಹಾಕಿಸಿರುವ ಮೊದಲ ಆಕ್ಸೆಸರಿ ಯಾವುದಪ್ಪ ಅಂತಂದರೆ ಮೊಬೈಲ್ ಹೋಲ್ಡಿಂಗ್ ಮೌಂಟ್. ಈ ಮೊಬೈಲ್ ಹೋಲ್ಡರನ್ನು ನಾನು ದುಡ್ಡು ಕೊಟ್ಟು ಹಾಕಿಸಿರುವೆ. ಇದು LGP ಕಂಪನಿಯ ಮೊಬೈಲ್ ಹೋಲ್ಡರ್ ಆಗಿದೆ. ಇಲ್ಲಿ ನೋಡ್ಬೋದು, ಬ್ರ್ಯಾಂಡ್ ಕೂಡ ಇದೆ ಅದರದ್ದು. ನಾನು ಈ ಮೊಬೈಲ್ ಹೋಲ್ಡರನ್ನು ಯಾಕೆ ಇನ್ಸ್ಟಾಲ್ ಮಾಡಿದ್ದೀನಪ್ಪ ಅಂತಂದರೆ, ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನೋ ಅಲ್ಲಿ ಕಾರು ಹೋಗಲ್ಲ, ಬೈಕು ಹೋಗಲ್ಲ.
ಮತ್ತು ಅಲ್ಲಿ ನೆಟ್ವರ್ಕ್ ಕೂಡ ಬರಲ್ಲ. ಸೊ ಅಲ್ಲಿ ಹೋಗ್ಬೇಕಂದ್ರೆ ನಾನು ಗೂಗಲ್ ಮ್ಯಾಪ್ಗಳನ್ನು ಎಲ್ಲ ಇಮೇಜಸ್ಗಳನ್ನು ಟ್ರಾವೆಲ್ ಡೈರೆಕ್ಟ್ರಿಗಳನ್ನು ಮುಂಚೆನೇ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫ್ರೀ ಲೋಡ್ ಮಾಡಿಕೊಂಡೇ ಹೋಗಬೇಕು. ಸೊ ಆವಾಗ ನನಗೆ ಮೊಬೈಲನ್ನು ಇಲ್ಲಿ ಮೌಂಟ್ ಮಾಡಬೇಕಾಗತ್ತೆ. ಹೀಗಾಗಿ ಇದನ್ನು ಖರೀದಿ ಮಾಡಿರುವೆ. ಎರಡನೇ ಪೇಡ್ ಎಕ್ಸೆಸರೀಸ್ ಇದೆಯಲ್ಲ, ಇದು ಬೈಸಿಕಲ್ ಲೈಟ್ ಆಗಿದೆ, ಫ್ರಂಟ್ ಲೈಟ್ ಆಗಿದೆ. ಇದನ್ನು ನಾವು ಈ ಹ್ಯಾಂಡಲ್ ಬಾರ್ ಮೇಲೆ ಈಸಿಯಾಗಿ ಮೌಂಟ್ ಮಾಡಬಹುದು. ಈ ಒಂದು ಲೈಟ್ ಇದೆಯಲ್ಲ, ಇದು ರಿಚಾರ್ಜಬಲ್ ಇದೆ. ಇದರ ಜೊತೆಗೆ ಮೈಕ್ರೋ USB ಪವರ್ ಕೇಬಲ್ ಬರುತ್ತೆ. ಸೊ ಇದನ್ನು ನೀವು ಈಸಿಯಾಗಿ ಮನೆಯಲ್ಲಿ ಚಾರ್ಜ್ ಮಾಡ್ಬೋದು. ಸೊ ಒಂದು ಸರ್ತಿ ಚಾರ್ಜ್ ಆಗೋಕ್ಕಿದು 2 ರಿಂದ 2.5 ಗಂಟೆ ತೊಗೊಳತ್ತೆ. ಮತ್ತು ಒಂದು ಸರ್ತಿ ಬ್ಯಾಟ್ರಿ ಫುಲ್ ಆಯ್ತಪ್ಪ ಅಂತಂದರೆ 4 ರಿಂದ 5 ಗಂಟೆ ಆರಾಮಾಗಿ ಇದು ಬರುತ್ತೆ. ಇನ್ನು ಇದರಲ್ಲಿ ಏನಿದೆಯಲ್ಲ 3 ಮೋಡ್ಗಳಿವೆ. ಈಗ ನಾನು ಆನ್ ಮಾಡ್ತೀನಿ ನೋಡಿ. ಇದಿದೆಯಲ್ಲ ಹೈ ಬೀಮ್ ಅನ್ಬೋದು ಇದಕ್ಕೆ, ಅಂದರೆ ಇದರಲ್ಲಿ ಇಂಟೆನ್ಸಿಟಿ ಹೈ ಇರುತ್ತೆ. ಇನ್ನು ಇದೆಯಲ್ಲ ಸ್ವಲ್ಪ ಲೋ ಬೀಮ್, ಲೋ ಇಂಟೆನ್ಸಿಟಿ ಇರುತ್ತೆ. ಮೂರನೇದಿದೆಯಲ್ಲ ಈ ರೀತಿ ಇದು ಗ್ಲೋ ಆಗ್ತಾ ಇರುತ್ತೆ, DJ ಥರ. ಸೊ ನಿಮಗೆ ಡ್ರೈವ್ ಮಾಡುವಾಗ ರಾತ್ರಿ ಒಂದು ಸ್ವಲ್ಪ ಮಜಾ ಬರ್ಬೇಕಂತಂದ್ರೆ ಈ ರೀತಿ ಹಚ್ಕೊಂಡು ಹೋಗ್ಬೋದು. ಎಲ್ಲರ ಅಟೆನ್ಷನ್ ಕೂಡ ನಿಮ್ಮ ಕಡೆ ಬರುತ್ತೆ. ಮತ್ತು ಈ ಲೈಟಿನ ಜೊತೆಗೆ ಒಂದು ನಿಮಗೆ ಇಲೆಕ್ಟ್ರಿಕಲ್ ಹಾರ್ನ್ ಬರುತ್ತೆ. ಇದನ್ನು ಬಂದ್ ಮಾಡೋಣ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇದನ್ನು ಮೌಂಟ್ ಮಾಡೋದು ಕೂಡ ಈಸಿ ಇದೆ. ಇದಕ್ಕೆ ರಬ್ಬರ್ ಬ್ರ್ಯಾಂಡ್ ಕ್ಲಿಪ್ಗಳು ಬರ್ತವೆ, ನೀವು ಆರಾಮಾಗಿ ಮೌಂಟ್ ಮಾಡ್ಬೋದು. ನಾನು ನಿಮಗೆ ಒಂದು ಇಲೆಕ್ಟ್ರಿಕಲ್ ಹಾರ್ನ್ ಬರುತ್ತೆ ಅಂತ ಹೇಳಿದೆಲ್ಲ, ಈ ರೀತಿ ಬರುತ್ತೆ. ಅದರ ಜೊತೆಗೆ ವೈರ್ ಕೂಡ ಇರುತ್ತೆ ಇಲ್ಲಿ ಬ್ಯಾಟ್ರಿಯಿಂದ, ಇದೇ ಲೈಟಿನ ಜೊತೆಗೆ. ಈ ಹಾರ್ನಲ್ಲೂ ಕೂಡ ಡಿಫ್ರೆಂಟ್ ಆಗಿರುವ, ಫನ್ನಿ ಆಗಿರುವ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವ ಮೋಡ್ಗಳಿವೆ. ಅಂದರೆ ಹಾರ್ನ್ನ ಸ್ಟೈಲ್ಗಳಿವೆ, ಒಂದೊಂದಾಗಿ ನಿಮಗೆ ತೋರಿಸುವೆ. ಮೊದಲೇ ಮೋಡ್ ಸ್ವಲ್ಪ ಕೇಳಿ, ಈ ರೀತಿ ಇದು ಬೀಪ್ ಆಗೋ ಥರ ಇದು ಕೇಳಿಸುತ್ತೆ. ಎರಡನೇದು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡೋದು, ಅದು ಚೇಂಜ್ ಆಗುತ್ತೆ. ಫನ್ನಿ ಇದೆಯಲ್ಲ, ಇಂಟ್ರೆಸ್ಟಿಂಗ್ ಕೂಡ ಇದೆಯಲ್ಲ. ಮತ್ತೆ ಲಾಂಗ್ ಪ್ರೆಸ್ ಮಾಡುವ, ಮತ್ತೆ ಮೋಡ್ ಚೇಂಜ್ ಆಗುತ್ತೆ. ಚೇಂಜ್ ಆಯ್ತಲ್ಲ, ಈಗ ಮತ್ತೆ ಲಾಂಗ್ ಪ್ರೆಸ್ ಮಾಡುವ, ಮತ್ತೆ ಚೇಂಜ್ ಆಗುತ್ತೆ. ಒಂಥರ ಆಂಬ್ಯುಲೆನ್ಸ್ನ ಸೈರನ್ಗೆ ಇದು ರಿಸೆಂಬಲ್ ಆಗುತ್ತೆ. ಮತ್ತೆ ಲಾಂಗ್ ಪ್ರೆಸ್ ಮಾಡುವ, ಮತ್ತೆ ಚೇಂಜ್ ಆಗುತ್ತೆ. ಇದೊಂದು ಸ್ವಲ್ಪ ಪೊಲೀಸ್ ಸೈರನ್ ಥರ ಕಾಣಿಸುತ್ತೆ. ಮತ್ತೆ ನಾರ್ಮಲ್ ಮೋಡಿಗೆ ತೊಗೊಂಬಂದ್ಬಿಡುವೆ. ನಾರ್ಮಲ್ ಮೋಡು ಈ ರೀತಿ ಇದೆ. ಈ ಥರ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವ ಇಲೆಕ್ಟ್ರಿಕಲ್ ಹಾರ್ನ್ ಸಿಗುತ್ತೆ ಈ ಫ್ರಂಟ್ ಬೈಸಿಕಲ್ ಲೈಟ್ನ ಜೊತೆಗೆ. ಸೊ ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು. ಮತ್ತು ನನಗೆ ಬೆಳಿಗ್ಗೆ ಈವ್ನಿಂಗು ಹೊರಗಡೆ ಬಂದಾಗ ಲೈಟ್ ಬೇಕಲ್ಲ, ಸೊ ಅದಕ್ಕಾಗಿ ಇದನ್ನು ನಾನು ಹಾಕಿರುವೆ. ಇದಂತೂ ಬೆಸ್ಟ್ ಎಕ್ಸೆಸರೀಸ್ ಆಗಿದೆ. ಮತ್ತು ಹಾರ್ನನ್ನು ನೀವು ಯೂಸ್ ಮಾಡುವಾಗ ಸ್ವಲ್ಪ ಹುಷಾರು. ಇದಕ್ಕೆ ವಿಚಿತ್ರವಾಗಿರುವ ಸೌಂಡುಗಳು ಬರ್ತವೆ. ನೀವು ಎಲ್ಲಾದರೂ ಆಲ್ಟಿಗಳ ಮುಂದೆ, ಹುಡುಗಿಯರ ಮುಂದೆ ಹೊಡೆದ್ರೆ ಚಪ್ಪಲಿಯಿಂದ ಹೊಡೆಸಿಕೊಳ್ಳುವ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗ್ಬೋದು. ಅದಕ್ಕಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಈ ಹಾರ್ನನ್ನು ಯೂಸ್ ಮಾಡಿ. ಇನ್ನು ಈ ಬೈಕಿಗೆ ನಾನು ದುಡ್ಡು ಕೊಟ್ಟು ಹಾಕಿರುವ ಮತ್ತೊಂದು ಎಕ್ಸೆಸರೀಸ್ ಏನಪ್ಪ ಅಂತಂದರೆ ಬ್ಯಾಕ್ ಲೈಟು. ಆಲ್ರೆಡಿ ಈ ಸೀಟ್ನ ಕೆಳಗಡೆ ಒಂದು ಇಲ್ಲಿ ರಿಫ್ಲೆಕ್ಟರ್ ಇದೆ. ಸಪೋಸ್ ನಾನು ನನ್ನ ಟ್ರಾವೆಲ್ ಬ್ಯಾಗನ್ನು ಇಲ್ಲಿ ಇಟ್ನಪ್ಪ ಅಂತಂದರೆ ಇದು ಹೈಡ್ ಆಗಿ ಹೋಗಿಬಿಡತ್ತೆ. ಸೊ ಗೊತ್ತಾಗಲ್ಲ ಕತ್ಲೆಯಲ್ಲಿ, ಅಂದರೆ ನನ್ನ ಸೈಕಲ್ ಅಂದರೆ ಹಿಂದಿನಿಂದ ಬರೋರಿಗೆ ಇಲ್ಲೊಂದು ಮುಂದೆ ಸೈಕಲ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ಬ್ಲೈಂಡ್ ಸ್ಪಾಟ್ ಥರ ಆಗುತ್ತೆ. ಅದಕ್ಕಾಗಿಯೇ ನಾನು ಈ ಲೈಟನ್ನು ಖರೀದಿ ಮಾಡಿ ಇಲ್ಲಿ ಹಾಕ್ಸಿರುವೆ. ಸೊ ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಲಾಂಗ್ ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಇದು ಗ್ಲೋ ಕೂಡ ಆಗುತ್ತೆ. ಸೊ ನಿಮಗೆ ಬೇಡ ಈ ರೀತಿ ಅಂತಂದರೆ ನೀವು ಕಾನ್ಸ್ಟೆಂಟಾಗಿ ಕೂಡ ಇದೆಲ್ಲ ಹಚ್ಬೋದು. ಗ್ಲೋ ಕೂಡ ಆಗುತ್ತೆ, ಬೇಡಪ್ಪ ಅಂದರೆ ಕಾನ್ಸ್ಟೆಂಟಾಗಿ ಕೂಡ ಹಚ್ಬೋದು. ಇದು ಕೂಡ ರಿಚಾರ್ಜಬಲ್ ಬ್ಯಾಕ್ ಲೈಟ್ ಆಗಿದೆ. ಇದರ ಜೊತೆಗೆ ನಿಮಗೊಂದು ಮೈಕ್ರೋ USB ಪವರ್ ಕೇಬಲ್ ಬರುತ್ತೆ. ಇದರಿಂದ ನೀವು ಇದನ್ನು ಈಸಿಯಾಗಿ ಚಾರ್ಜ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಮತ್ತು ಒಂದು ಸರ್ತಿ ಚಾರ್ಜ್ ಆಗೋಕ್ಕೆ ಇದು 2 ಗಂಟೆ ತೊಗೊಳುತ್ತೆ. ಒಂದು ಸರ್ತಿ ಬ್ಯಾಟ್ರಿ ಫುಲ್ ಆಯ್ತಪ್ಪ ಅಂತಂದರೆ 8 ಗಂಟೆಯ ತನಕ ಇದರ ಬ್ಯಾಟ್ರಿ ಲೈಫ್ ಇದೆ. ಸೊ ಇದು ಕೂಡ ಒಂದು ಬೆಸ್ಟ್ ಎಕ್ಸೆಸರಿ ಆಗಿದೆ ನಿಮ್ಮ ಬೈಕಿಗೆ. ನಿಮಗೆ ಈ ಫ್ರಂಟ್ ಲೈಟು ಮತ್ತು ಬ್ಯಾಕ್ ಲೈಟ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಲ್ಲ ಹೇಳಬೇಕಂತಂದರೆ, ಇವೆರಡೂ ಕೂಡ ವಾಟರ್ ಪ್ರೂಫ್ ಆಗಿವೆ. ನೀವು ಮಳೆಯಲ್ಲೂ ಕೂಡ ಇವುಗಳನ್ನು ಹಾಕೊಂಡು ಹೋಗ್ಬೋದು, ನೋ ಇಶ್ಯೂ. ಇನ್ನು ನಾನು ಈ ಬೈಕಿಗಾಗಿ ಖರೀದಿ ಮಾಡಿರುವ ಮತ್ತೊಂದು ಎಕ್ಸೆಸರಿ ಏನಪ್ಪ ಅಂತಂದರೆ, ಈ ಥರನಾದ ಒಂದು ಆಯಿಲ್ ಕ್ಯಾನನ್ನು ಕೂಡ ಪರ್ಚೇಸ್ ಮಾಡಿರುವೆ. ನಮ್ಮ ಸೈಕಲ್ಗೆ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಆಯಿಲಿಂಗ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ನಾನು ಆಯಿಲನ್ನು ಸ್ಟೋರ್ ಮಾಡೋಕ್ಕಾಗಿ ಇದನ್ನು ಖರೀದಿ ಮಾಡಿರುವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯುವರ್ ಬೈಕ್, ಒಂದು ಬೈಸಿಕಲ್ ಏರ್ ಪಂಪನ್ನು ಖರೀದಿ ಮಾಡಿರುವೆ. ಇದು ಏರ್ ಸ್ಪಾರ್ಕ್ ಕಂಪನಿಯ ಒಂದು ಏರ್ ಪಂಪ್ ಆಗಿದೆ. ಸೊ ಇದು ಕೂಡ ತುಂಬಾ ಒಳ್ಳೆ ಕ್ವಾಲಿಟಿದಿದೆ. ಸೊ ಇದಕ್ಕೆ ಮಲ್ಟಿಪಲ್ ನೋಸಲ್ಗಳು ಬರ್ತವೆ. ಮತ್ತು ಇದರ ಸ್ಟ್ಯಾಂಡು ಮೆಟಲ್ದಿದೆ, ಪ್ಲಾಸ್ಟಿಕ್ ಇಲ್ಲ. ಇದರ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದರಿಂದ ನೀವು ನಿಮ್ಮ ಬೈಸಿಕಲ್ ಬೈಕಿಗೆ, ದೊಡ್ಡ ಬೈಕ್ಗಳಿಗೆ, ಕಾರ್ಗೂ ಕೂಡ ಏರ್ ಪಂಪನ್ನು ಮಾಡಬಹುದು. ಇವಿಷ್ಟು ಎಕ್ಸೆಸರೀಸ್ಗಳನ್ನು ನಾನು ನನ್ನ ಬೈಕಿಗೆ ದುಡ್ಡು ಕೊಟ್ಟು ಹಾಕಿಸಿರುವೆ.
ಈ ಎಲ್ಲ ಆಕ್ಸೆಸರಿಗಳ ಲಿಂಕನ್ನು ಮತ್ತು ಈ ಬೈಸಿಕಲ್ನ ಎಕ್ಸಾಕ್ಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರುವೆ, ನೀವು ಚೆಕ್ ಮಾಡಿ ನೋಡಬಹುದು. ಈಗ ನಾನು ನಿಮಗೆ ಈ ಬೈಸಿಕಲ್ನ ರೈಡ್ ಕ್ವಾಲಿಟಿ ಹೇಗಿದೆ ಎಂಬುದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುವೆ. ಅದಾದ ನಂತರ ಇದರ ಪ್ರೈಸಿಂಗ್ ಬಗ್ಗೆ ಹೇಳುವೆ, ಸೈಕಲ್ನ ಪ್ರೈಸ್ ಬಗ್ಗೆ ಕೂಡ ಹೇಳುವೆ ಮತ್ತು ಎಲ್ಲ ಆಕ್ಸೆಸರಿಗಳ ಪ್ರೈಸ್ ಕೂಡ ನಿಮಗೆ ಹೇಳುವೆ. ಮೊದಲು ಒಂದು ರೈಡ್ ಹೋಗಿ ಬರೋಣ. ನನ್ನ ಹೈಟಿಗಂತೂ ಈ ಬೈಕ್ನ ಸೀಟು ಮತ್ತು ಹ್ಯಾಂಡಲ್ಲು ಎರಡೂ ಕೂಡ ಪರ್ಫೆಕ್ಟ್ ಆಗಿವೆ. ನೋಡಲ್ಲಿ ನಾನು ಆರಾಮಾಗಿ ಕೂತ್ಕೊತಾ ಇರುವೆ. ಹೇಗಿದೆ ಲುಕ್ಕು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಂದರೆ ಲೈಕ್ ಮಾಡಿಪ್ಪ. ಸ್ವಲ್ಪ ಸ್ಟಾರ್ಟ್ ಮಾಡೋಣ ರೈಡು, ಲೆಟ್ಸ್ ಗೋ. ನೋಡಿ ಆರಾಮಾಗಿ ಹೋಗುತ್ತೆ. ಈ ಥರನಾದ ಕಚ್ಚಾ ರಸ್ತೆ ಅಲ್ಲ, ಡಬ್ಬಾ ರಸ್ತೆಯಲ್ಲಿದೆ, ಆದರೂ ಕೂಡ ಆರಾಮಾಗಿ ಹೋಗ್ತಾ ಇದೆ. ಕಾರಣ ಏನಪ್ಪ ಅಂತಂದರೆ ಇದರ ಫ್ಯಾಟಿ ಟಯರ್ಸ್ಗಳು. ಟಯರ್ಗಳ ಸೈಜು ಕಮ್ಮಿ ಇದ್ದರೆ ಅಂತ ಅಂದ್ಕೊಳ್ಳಿ, ತಿನ್ನ ಟಯರ್ ಇದ್ದರೆ ಇಂಥ ರಸ್ತೆಗಳಲ್ಲಿ ಅದು ಹೋಗಲ್ಲ. ಆದರೆ ಇದೇನಿದೆಯಪ್ಪ ಅಂತಂದರೆ ಫ್ಯಾಟಿ ಟಯರ್ಸ್ ಇರೋದರಿಂದ ಆರಾಮಾಗಿ ಹೋಗುತ್ತೆ. ರೈಡ್ ಕ್ವಾಲಿಟಿ ಚೆನ್ನಾಗಿದೆ. ನಾನು ಜಾಸ್ತಿ ಎಫರ್ಟ್ ಹಾಕ್ತಾ ಇಲ್ಲ ಇದನ್ನು ರೈಡ್ ಮಾಡೋಕ್ಕೆ, ಆದರೂ ಕೂಡ ಆರಾಮಾಗಿ ಸಾಕ್ತಾಯಿದೆ. ಹ್ಯಾಂಡಲ್ ಕೂಡ ಆರಾಮಾಗಿ ನನ್ನ ಅಡ್ಜಸ್ಟ್ಮೆಂಟ್ಗೆ ತಕ್ಕಂತೆಯೇ ಇದೆ, ನೋ ಇಶ್ಯೂ. ಬ್ರೇಕ್ ಕೂಡ ಅರ್ಜೆಂಟ್ ಇದೆ ನೋಡಿ, ನೆಲ್ಲತ್ತೆ. ಸ್ವಲ್ಪ ಫಾಸ್ಟಾಗಿ ಡ್ರೈವ್ ಮಾಡಿ ಲಾಸ್ಟಿಗೆ ಬ್ರೇಕ್ ಚೆಕ್ ಮಾಡೋಣ. ಇನ್ನು ಸಸ್ಪೆನ್ಷನ್ ಕೂಡ ಇದೆ, ಸ್ವಲ್ಪ ಹೋದರೂ ಕೂಡ ಸಸ್ಪೆನ್ಷನ್ ಈಸ್ ಓಕೆ. ಸ್ವಲ್ಪ ಫಾಸ್ಟಾಗಿ ಡ್ರೈವ್ ಮಾಡಿ ನೋಡುವೆ, ಅದಾದ ನಂತರ ಒಮ್ಮಿಂದೊಮ್ಮೆಲೆ ಬ್ರೇಕ್ ಹಚ್ಚುವೆ, ನೋಡೋಣ ಏನಾಗುತ್ತೆ. ಓಕೆ, ಬ್ರೇಕ್ ಕೂಡ ಅರ್ಜೆಂಟ್ ಇದೆ, ಡಿಸ್ಕ್ ಬ್ರೇಕ್ ಈಸ್ ಓಕೆ. ನಾನು ನನ್ನ ಬಾಲ್ಯದ ಕೆಲಸ ಈಗ ಈಡೇರಿಸಿಕೊಳ್ತಾ ಇರುವೆ. ಆವಾಗ ರೇಂಜರ್ ಸೈಕಲ್ ತೊಗೋಬೇಕಂತೇಳಿ ಕನಸಿತ್ತು, ಬಟ್ ಆಗಲಿಲ್ಲ. ಬಟ್ ಈಗೆಲ್ಲ ಅಲ್ಲಿ ತೊಗೊಂಡು ತಿರುಗಾಡ್ತಾ ಇರುವೆ. ಇದರ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಗೆಳೆಯರೆ ಸಖತ್ತಾಗಿದೆ. ಸ್ಮೂತಾಗಿ ಸೈಕ್ಲಿಂಗ್ ಮಾಡ್ಬೋದು, ನೋ ಟೆನ್ಷನ್. ಜಾಸ್ತಿ ಎಫರ್ಟ್ ಹಾಕದೇ ಇದ್ದರೂ ಕೂಡ ನಿಮಗೊಂದು ಕಂಫರ್ಟಬಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೈಕ್ಲಿಂಗ್ ಮಾಡೋಕ್ಕೆ ಇದು ಬೆಸ್ಟ್ ಆಗಿದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಈಗ ಇದರ ಪ್ರೈಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳುವೆ. ಇದರ ಪ್ರೈಸ್ ಬಗ್ಗೆ ಹೇಳಬೇಕಂತಂದರೆ ನಾನು ಈ ವಿಡಿಯೋದ ಆರಂಭದಲ್ಲೇ ಹೇಳಿದಂತೆ ಇದಂತೂ ಬಜೆಟ್ ಫ್ರೆಂಡ್ಲಿ ಆಗಿದೆ. ನನಗೆ 5 ಫ್ರೀ ಎಕ್ಸೆಸರಿಗಳ ಸಮೇತ ಈ ಬೈಕ್ ಆನ್ ದ ರೋಡ್ 7,500 ರೂಪಾಯಿಗೆ ಸಿಕ್ಕಿದೆ. ಬೈಕ್ ಪ್ಲಸ್ ಫ್ರೀ ಎಕ್ಸೆಸರೀಸ್ ಮೇಲೆ ನಾನು ಎಕ್ಸೆಸರಿಗಳಿಗೆ ಏನೇನು ಖರ್ಚು ಮಾಡಿದ್ನಲ್ಲ, ಅಂದರೆ ಈ ಫ್ರಂಟ್ ಲೈಟ್ಗಾಗಿ 350 ರೂಪಾಯಿಯನ್ನು ಕೊಡಬೇಕಾಯ್ತು, ಮತ್ತು ಈ ಬ್ಯಾಕ್ ಲೈಟ್ ಇದೆಯಲ್ಲ ಇದಕ್ಕೆ 120 ಕೊಡಬೇಕಾಯ್ತು, ಮತ್ತು ನಾನು ಏರ್ ಪಂಪ್ ತಂದಿದ್ದೆ ಅಲ್ಲ ಅದಕ್ಕೆ 300 ರೂಪಾಯಿಯನ್ನು ಕೊಡಬೇಕಾಯ್ತು, ಮತ್ತು ಆಯಿಲ್ ಕ್ಯಾನಿನ್ಗೆ 10 ರೂಪಾಯಿ ಎಲ್ಲ ಕೊಟ್ಟಿರುವೆ. ಓವರಾಲ್ ಹೇಳ್ಬೇಕಂತಂದರೆ 8,780 ರೂಪಾಯಿ, ರೌಂಡ್ ಫಿಗರಲ್ಲಿ 9,000 ರೂಪಾಯಿಯನ್ನು ನಾನು ಈ ಬೈಕಿಗೆ ಮತ್ತು ಎಲ್ಲ ಆಕ್ಸೆಸರಿಗಳನ್ನು ಸೇರಿಸಿ ಕೊಟ್ಟಿರುವೆ. ಸೊ ಇದಂತೂ ಬಜೆಟ್ ಫ್ರೆಂಡ್ಲಿನೇ ಇದೆ. ಸೊ ನನ್ನಂತಹ ಛೋಟಾ ಹಾತಿಯನ್ನು ಇದು ಹೊತ್ಕೊಂಡು ಹೋಗುತ್ತೆ ಅಂತಂದರೆ 9,000 ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂಥೇಳಿ ನನಗನಿಸಿತು. ಅದಕ್ಕಾಗಿಯೇ ನಾನು ಇದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿರುವೆ. ಈ ಬೈಕ್ನ ಲಿಂಕನ್ನು, ಎಕ್ಸೆಸರಿಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ನೀವು ಇವುಗಳ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವುಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನೋಡಿ. ಮತ್ತು ನೀವು ಇವುಗಳನ್ನು ಖರೀದಿ ಮಾಡೋರಿದ್ದರೆ ಎಕ್ಸೆಸರಿಗಳನ್ನು ಆನ್ಲೈನಲ್ಲಿ ಖರೀದಿ ಮಾಡಿ, ನೋ ಇಶ್ಯೂ. ಬಟ್ ಸೈಕಲನ್ನು ಖರೀದಿ ಮಾಡುವಾಗ ಲೋಕಲ್ನಿಂದಲೂ ಕೂಡ ಖರೀದಿ ಮಾಡ್ಬೋದು, ಯಾಕಂದರೆ ನಿಮಗೆ ಸರ್ವಿಸ್ ಸಿಗುತ್ತೆ. ಆನ್ಲೈನ್ನಿಂದ ನೀವು ಆರ್ಡ್ರ್ ಮಾಡಿದರೆ ನೀವೇ ಅಸೆಂಬಲ್ ಮಾಡ್ಕೋಬೇಕಾಗತ್ತೆ, ಮತ್ತು ಇವರಿಗೆ ಇಲ್ಲಿ ಲೋಕಲ್ ಶಾಪ್ನವ್ರಿಗೆ ದುಡ್ಡು ಕೊಡಬೇಕಾಗತ್ತೆ. ಇಲ್ಲ ನಿಮ್ಗೆ ಅಸೆಂಬಲ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ನೀವು ಆನ್ಲೈನಲ್ಲಿ ಆರ್ಡರನ್ನು ಮಾಡ್ಬೋದು, ತಪ್ಪೇನಿಲ್ಲ. ನನ್ನ ಇಂಟೆನ್ಷನ್ ಏನಪ್ಪ ಅಂತಂದರೆ ನಮ್ಮವ್ರನ್ನ ಬೆಳೆಸೋದು ಕೂಡ ನಮ್ಮ ಜವಾಬ್ದಾರಿ ಅಲ್ಲ. ಸೊ ನೋಡಿ, ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತಲ್ಲ ಆ ರೀತಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ ಗೆಳೆಯರೆ, ಫೈನ್. ಇದಿಷ್ಟು ಈ ಹರ್ಕ್ಯುಲಸ್ ರೀಡಿಮ್ ಮೌಂಟೇನ್ ಬೈಕ್ನ ಒಂದು ಡೀಟೇಲ್ಡ್ ಆದ ರಿವ್ಯೂ ಆಯಿತು. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲ ಎಕ್ಸೆಸರಿಗಳ ಡೀಟೇಲ್ಸನ್ನು ಕೊಡುವೆ. ಅಂದರೆ ನಾನು ಎಕ್ಸ್ಟ್ರಾ ಹಾಕಿಸಿರುವ ಎಕ್ಸೆಸರಿಗಳ ಬ್ರ್ಯಾಂಡ್ ಏನು ಅಂತೆಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವೆ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋವನ್ನು ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಮತ್ತೆ ಸಿಗೋಣ.